ಇದನ್ನ ನಮ್ಮ ತಂಡದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ಸ್ ಬರಬೇಕಿಲ್ಲ, ದಯವಿಟ್ಟು ಬರಬೇಕು. ತಗೊಳ್ಳಿ ಸರ್ ದಯವಿಟ್ಟು. ದತ್ತಣ್ಣ ಬನ್ನಿ ಪ್ಲೀಸ್. ದತ್ತಣ್ಣ ಸರ್ ಬನ್ನಿ ಸರ್ ನನ್ನ ಯಾರು ಕರ್ಕೊಂಡ್ಬರಪ್ಪ ಅವ್ರನ್ನ ದಯವಿಟ್ಟು. ಟೀಮ್ ಕಡೆಯಿಂದ ಕುಮಾರ್ ಅಂತ. ಯಾಕೆಂದ್ರೆ ನಾವು ಅವ್ರನ್ನೆಲ್ಲ ನೋಡಿ ಬೆಳೆದವರು. ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಬಂದಿರ ಸರ್. ಧನ್ಯವಾದಗಳು. ಬನ್ನಿ ಸರ್, ಎಲ್ಲ ಪೊಲೀಸ್ನವ್ರು ಬನ್ನಿ ಸರ್. ಸರ್ ನಿಮ್ಮ ಸರ್ದಿ ಈಗ ಆಸ್ ಎ ಪೊಲೀಸ್ ನಿಮ್ಮ ಸರ್ದಿ. ದಯಮಾಡಿ ಸರ್, ದಯಮಾಡಿ ಬನ್ನಿ ಸರ್. ಬನ್ನಿ ಸರ್, ಸಂದರ್ಭದಲ್ಲಿ ನನಗೆ ಯಾರ್ಯಾರ ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ದೈವಲೀಲೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅವ್ರ ಹೆಸರನ್ನು ಬಾಬುಲಾಲ್, ನಮ್ಮ ಲಕ್ಷ್ಮಣ್ಣವರ ಸಹೋದರರು. ಮುಖ್ಯವಾಗಿ ಅವ್ರು ಬಂದು ನನಗೆ ಇಲ್ಲಿ ಕೂತ್ಕೊಂಡು ವಿಶ್ ಮಾಡಿದಾಗ ಒಂಥರ ರೋಮಾಂಚನ ಅನ್ನಿಸ್ತು. ಎಲ್ಲೋ ನಾವು ಹುಡ್ತೀವಿ, ಏನೋ ಮಾಡ್ತೀವಿ, ಎಲ್ಲಿಗೋ ಬಂದು ಸೇರ್ತೀವಿ. ಆದರೆ ಒಂದು ಮಾತ್ರ ನಾನು ಹೇಳ್ತೀನಿ, ಈ ಸಿನಿಮಾದ ಸಂದೇಶವನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಯಾವುದೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳನ್ನು ಬೆಳೆಸೋ ಸಂದರ್ಭದಲ್ಲಿ ಅವ್ರ ಹತ್ರ ಸರಿಯಾಗಿ ಸಂಪರ್ಕ ಮಾಡಿಕೊಂಡು, ಆ ಹುಟ್ಟಿದಂಥ ಮಕ್ಕಳು ಹೆತ್ತಂಥ ತಂದೆ ತಾಯಿಗಳು 20-25 ವರ್ಷ ಸಾಕಿರ್ತಾರೆ, ಕೇವಲ 25 ನಿಮಿಷಕ್ಕೆ ಒಬ್ಬನ ಜೊತೆ ಲವ್ ಮಾಡಿಬಿಡ್ತಾರೆ. ಆ ಮಾಡೋ ಒಂದು ಪ್ರಸಂಗದಲ್ಲಿ ಆದಂಥ ಅವಘಡ ಅಂತ ಇದು. ಹಾಗಾಗಿ ಈ ಒಂದು ಸಿನಿಮಾಕ್ಕೆ ಪಾಪ ಇವ್ರಿಗೆಲ್ಲ ನಿಂತು ಇದೇ ಕಥೆ ಬೇಕು ಅಂತ ಮಾಡಿದ್ದಕ್ಕೆ ಅವರಲ್ಲಿ ಒಂದು ತಾಯಿ ಮನಸ್ಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್ ಅಶೋಕ್ ಕುಮಾರ್ ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಜಾಸ್ತಿ ಮಲಯಾಳಂ ಪೊಲೀಸ್ ಸ್ಟೋರೀಸ್ ಜಾಸ್ತಿ ನೋಡ್ತೀನಿ ರಾತ್ರಿ OTTನಲ್ಲಿ. ನನಗೆ ಭಾಳ ಬೇಸರ ಅಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಕಥೆಗಳಿದೆ, ನೀವು ಯಾರೂ ಅದನ್ನು ಟಚ್ ಮಾಡ್ತಾನೇ ಇಲ್ಲ. ನನಗೆ ಉಮೇಶ್, ನಾವು ಒಟ್ಟಿಗೆ ಕೆಲಸ ಮಾಡಿದವರು, ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ಅವ್ರದ್ದೇ ಹೆಜ್ಜೆ ಮೂಡಿಸಿ ಬಂದಿದ್ದಾರೆ. ಸುಂದರರಾಜ್ ಅವರ ಆ್ಯಕ್ಟಿಂಗ್ ಮಾತ್ರ ನನಗೆ ಭಾಳ ದಿನ ಕಾಡುತ್ತೆ. ಒಬ್ಬ ತಂದೆಯ ಪಾತ್ರ ಮಾಡಿದಾರಲ್ಲ, ನನ್ನ ಮನಸ್ಸನ್ನು ಭಾಳ ಕಾಡುತ್ತೆ. ನನಗೆ ತುಂಬ ಇಷ್ಟ ಆಯಿತು ಪಿಕ್ಚರ್. ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೇ ಭಾಳ ಹರ್ಷ ಅಂತ ಕೇಳ್ಪಟ್ಟೆ. ಭಾಳ ಇವರು ಭಾಳ ಎಲ್ಲ ಪಾತ್ರಗಳು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನೀವಂತೂ ಎಕ್ಸಲೆಂಟ್. ನನಗಂತೂ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ನಡೀತಾ ಇರೋಂಗೆ ಕಾಣ್ತಾ ಇದೆ. ನನಗೆ ಸ್ಟುಡಿಯೋ ಆಗಲಿ ಏನೂ ಅನ್ನಿಸ್ಲೇ ಇಲ್ಲ. ಬಟ್ ಅಂದರೆ ನೀವು ಸ್ವಲ್ಪ ಸಾಫ್ಟ್ ಆಗಿದ್ದೀರ, ನಮ್ಮ ಜನ್ರೇಷನು ನಮ್ಮದು. ನೀವು ಆ ಡೈಲಾಗು ನಿಮ್ಮದು ಯಾಕೆ ಸೆನ್ಸರ್ ಕಟ್ ಮಾಡ್ತಾರೋ ಏನೋ. ನನಗೆ ಫಸ್ಟು ಅವರ ರೌಡಿಗಳನ್ನು ನೋಡಿದ್ರಲ್ಲ, ನೀವು ಅಷ್ಟು ಸಾಫ್ಟಾಗಿ ಮಾತಾಡಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು. ಈಗಿನ ಜನ್ರೇಷನ್ ಪೊಲೀಸ್ ಇದ್ದಾರೆ, ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂತ ಎಲ್ರಿಗೂ ಭಯ ಇದೆ, ಬಟ್ ನಮಗಿರಲಿಲ್ಲ. ಬಟ್ ಒಂದಂದರೆ ಪೊಲೀಸ್ ಅಧಿಕಾರಿಗಳಿಗೆ ತಾಯಿ ಹೃದಯ ಇರಬೇಕು, ಬರೀ ಮಾನವೀಯತೆ ಅಲ್ಲ, ತಾಯಿ ಹೃದಯ ಇರಬೇಕು. ಅದು ನಮ್ಮ ಉಮೇಶಲ್ಲಿ ಇದ್ದಾರೆ. ಏಕೆಂದರೆ ನಾನು ಅವ್ರು ಬರೆದಿರೋ ಇದನ್ನು ಓದಿದ್ದೀನಿ. ಭಾಳಷ್ಟು ಜನ ತಾಯಿ ಹೃದಯದವರು ಪೊಲೀಸ್ನವ್ರು ಇದ್ದಾರೆ. ಬಟ್ ಬರೀ ತಾಯಿ ಹೃದಯ ಇದ್ದರೆ ಆಗಲ್ಲ, ರಾಕ್ಷಸ ಇದು ಬೇಕು. ಯಾಕಂದ್ರೆ ನಾನು ನರಾಂತಕ ವೀರಪ್ಪನಲ್ಲಿ 13 ಎನ್ಕೌಂಟ್ರ್ ಮಾಡಿದ್ದೀನಿ, ಒಂದೆರಡಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 5, ಒಟ್ಟು 18 ಎನ್ಕೌಂಟ್ರ್ ಮಾಡಿದ್ದೀನಿ. ಎನ್ಕೌಂಟ್ರ್ ಅಂದರೆ ರಿಯಲ್ FIRs, ಅಫಿಷಿಯಲ್ FIRs, ಅಫಿಷಿಯಲ್, ಅನ್ಅಫಿಷಿಯಲ್ ಇನ್ನೂ ಇದೆ, ಬಟ್ ಅಫಿಷಿಯಲ್ ಇದೆ. ಬಟ್ ಅಂದರೆ ಈ ಪಿಕ್ಚರಲ್ಲಿ ಏನಂದರೆ ಫಸ್ಟು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಂಗಿದೆ, ಕನೆಕ್ಟ್ ಸಿಗ್ತಾ ಇರಲಿಲ್ಲ, ಅದು ಒಂದು ಇದು. ಬಟ್ ಇಂಟರ್ವೆಲ್ ಮಾತ್ರ ಭಾಳ ಚೆನ್ನಾಗಿ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ಅಂದರೆ
ರಿಯಲ್ ಸ್ಟೋರಿಲಿ ಅದು ಇಲ್ಲವೇ ಏನೋ ಆ ರಿಯಲ್ ಇದ್ರ ತಂದೆನ ಸಸ್ಪೆಕ್ಟ್ ಅದನ್ನು ತುಂಬ ಡೈರೆಕ್ಟ್ ತುಂಬ ಚೆನ್ನಾಗಿ ತೊಗೊಂಡೋಗಿ ಇಟ್ಟಿದ್ದಾರೆ. ನನಗೆ ಭಾಳ ಇಷ್ಟ ಆಯಿತು. ಇಂಟರ್ವೆಲ್ ಒಂದು ಕ್ವಶನ್ ಮಾರ್ಕ್ ಹಾಕಿ, ಬಟ್ ಓವರ್ ಆಲ್ ಪಿಕ್ಚರ್ ಮಾತ್ರ ಕ್ಲಾಸ್. ಬಟ್ ಒಂದು ಬೇಜಾರಂದರೆ ಇವತ್ತು ಕಿಕ್ಕಿರಿದಿರಬೇಕಾಗಿತ್ತು ಥಿಯೇಟರ್. ಈ ಸಿನಿಮಾ ಖಂಡಿತ ನೀವು ಪಬ್ಲಿಸಿಟಿ ಮಾರ್ಕೆಟಿಂಗ್ ಇನ್ನೂ ಮಾಡಬೇಕು. ಇದನ್ನು ನನಗೆ ಹೇಳಿದ ತಕ್ಷಣ ನನ್ನ ಕಡೆಯಿಂದ ಸುಮಾರು ಜನ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ನಿವೃತ್ತ ಸಂಘದ ಪ್ರೆಸಿಡೆಂಟು ಬಂದಿದ್ದಾರೆ, ಬೆಟ್ಟೇಗೌಡರು. ಬನ್ನಿ ಸರ್, ಬನ್ನಿ ದಯವಿಟ್ಟು ಬರ್ಬೇಕು ಸರ್, ಬನ್ನಿ. ಇವರು ಸಾಕಷ್ಟು ಕಾಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರೋರು ಬೆಟ್ಟೇಗೌಡರು ಮತ್ತು ಶಂಕರಪ್ಪನವರು. ದಯವಿಟ್ಟು ಬನ್ನಿ. ಅವರು ಕನ್ನಡ ಅವರು ಮಾತಾಡೋದು ನನಗೆ ಕೇಳೋದೇ ಒಂದು ಸೊಗಸು. ಹೌದೌದು, ಅವರು ಮೇಸ್ಟ್ರು, ನಮ್ಮ ಪೊಲೀಸ್ ಮೇಸ್ಟ್ರು ಅವರು. ಇನ್ನೂ ನನಗೆ ಈ ಪಿಕ್ಚರ್ ಇನ್ನೊಂದ್ಸರಿನೂ ಪುನಃ ಇನ್ನೊಂದ್ಸರಿ ನೋಡಬೇಕು. ಯಾಕಂದರೆ ಸಣ್ಣ ತಪ್ಪುಗಳಿದೆ, ಬಟ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಓವರಾಲ್ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗಿ ನಿಲ್ಲುತ್ತೆ ಇದು. ನನಗೆ ಆ್ಯಕ್ಚುಲಿ ಸ್ಟೋರಿ ಗೊತ್ತಿದ್ರೂ ಸ್ವಲ್ಪ ಇಂಟರ್ವೆಲ್ಗೆ ಸ್ವಲ್ಪ ಸಸ್ಪೆನ್ಸ್ ಸ್ಟಾರ್ಟ್ ಆಯಿತು. ಬಟ್ ಅವ್ರನ್ನ ಸಾಯಿಸಿದ್ದು ನಿಮ್ಮ ಪೊಲೀಸು ಕತೆ. ಅದು ರಿಯಲಲ್ಲಿ ಮಾಡೋಕ್ಕಾಗಲ್ಲ. ರಿಯಲಲ್ಲಿ ಉಮೇಶ್ ಮಾಡಿದರೆ ಇವತ್ತು ರಿಯಲಲ್ಲಿ ಈ ಸಿನಿಮಾನೇ ಆಗ್ತಿರಲಿಲ್ಲ. ಬಟ್ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅಂದರೆ ಶಿಕ್ಷೆ ಹಾಗೆ ಆಗಬೇಕು ಅನ್ನೋದನ್ನು ಒಂದು ಸಮಾಜಕ್ಕೆ ತೋರಿಸಿದ್ದಾರೆ. ಓವರಾಲ್ ಎಕ್ಸಲೆಂಟ್ ಮೂವಿ. ನಾವು ಇನ್ನೂ ಜನರ ಬಾಯಿಗೆ ಅದು ಹೋಗಿ ಇನ್ನೂ ಹೆಚ್ಚಿಗೆ ಜನ ನೋಡಲಿ. ಪ್ರೊಡ್ಯೂಸರ್ಗೂ ನಮಸ್ಕಾರ. ಇಂಥ ಪಿಕ್ಚರ್ಗೆ ನೀವು ಹಣ ಹಾಕಿರೋದಕ್ಕೆ ನಿಮಗೂ ನಮಸ್ಕಾರ. ಮತ್ತು ಡೈರೆಕ್ಟ್ರು ಎಕ್ಸಲೆಂಟ್ ಡೈರೆಕ್ಟರ್. ಈಗ ನಮ್ಮ ನಟರು ರಾಷ್ಟ್ರ ಪ್ರಶಸ್ತಿ ಹಾಗೂ ನಾಟಕದ ಗುರುಗಳಾದಂಥ ನನ್ನ ಜೀವನದ ಗುರು ಅಂತ ದತ್ತಣ್ಣ ಬರಬೇಕು ಪ್ಲೀಸ್. ಬನ್ನಿ ಅಣ್ಣ, ನಿನ್ನ ಆಶೀರ್ವಾದ ಯಾವತ್ತು. ಥ್ಯಾಂಕ್ ಯು ಶಂಕರಪ್ಪ ಬನ್ನಿ. ಇಲ್ಲೇ ನಿಂತ್ಕೊಳ್ಳಿ. ಗೊತ್ತು. ಅಯ್ಯೋ, ಇವ್ರನ್ನು ಗೊತ್ತಿಲ್ಲ ಸಾಹೇಬ್ರನ್ನ. ಬಾರ್ ಸ್ಟೋರ್ಸು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನು ಸರ್ ನೀವೆಲ್ಲ ಇವತ್ತು ಬಂದು ಇವ್ರು ಮಾತಾಡಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ಮತ್ತು ಅಶೋಕ್ ಯಾವಾಗ್ಲೂ ಜೊತೆಲಿರ್ತೀವಿ. ಅಶೋಕ್ ಕುಮಾರ್ ಯಾವಾಗ್ಲೂ ನಮ್ಮನ್ನು ಈ ಪಿಕ್ಚರ್ಗಳು ನೋಡೋಕ್ಕೆ, ಅಂದರೆ ಹೊಸದಾಗಿ ಶುರುವಾಗ್ತಾವಲ್ಲ ಪಿಕ್ಚರ್ಗಳು, ಪ್ರೀಮಿಯರ್ ಶೋಗೆ ಭಾಳ ಇನ್ವಿಟೇಷನ್ ಬರ್ತದೆ. ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಿರ್ತಾನೆ. ನಾವು ಇದುವರೆಗೂ ಸುಮಾರು 106 ಪಿಕ್ಚರ್ಗಳು ನೋಡ್ಬಿಟ್ಟಿದ್ದೀವಿ. ಅದರಲ್ಲೆಲ್ಲ ಅತ್ಯುತ್ತಮವಾಗಿ ಬಂದಿರೋವಂಥ ಭಾಳ ಮನಸ್ಸಿಗೆ ಖುಷಿಯಾದಂಥ ಪಿಕ್ಚರ್ ಅಂದರೆ ಇದೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಇವನು ಪಿಕ್ಚರ್ಗಳು ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಹಂಗೆ ಆ ಥರ ಇರ್ತಿತ್ತು. ಇವತ್ತು ಅದ್ರ ಬಗ್ಗೆ ಅದು ಒಂದು ತೃಪ್ತಿ ಸಿಕ್ತು. ಪಿಕ್ಚರ್ ಭಾಳ ಸಕ್ಸಸ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಲ್ಲ, ಒಂದು ಮಾತು ಹೇಳ್ತೀನಿ ನಾನು. ಹೇಳಿ. ಅವ್ರು ಹೇಳಿದ್ರಲ್ಲ ಸರ್, ಈ ಕಡೆ ಇಲ್ಲಿ ಬಂದ್ಬಿಡಿ ಸರ್, ಇಲ್ಲಿ ಮಧ್ಯೆ. ನನ್ನ ಹೆಸರು ರವೀಂದ್ರ ಪ್ರಸಾದ್ ಅಂತ. ನಾನು ರಿಟೈರ್ಡ್ ಸೂಪ್ರಿಂಟ್ ಆಫ್ ಪೊಲೀಸ್. ಒಂದು ಮಾತು ಹೇಳಿದ್ರಲ್ಲ, ಯಾವ ಥರ ಅಂದರೆ ಒಂದು ಹೆಣ್ಣಿನ ಹೃದಯ ಇರಬೇಕು ಪೊಲೀಸ್ ಆಫೀಸರ್ ಅಂತ. ಉಮೇಶ್ ಅವ್ರಿಗೆ 2 ಹೆಣ್ಮಕ್ಳು, ನನಗೆ 2 ಹೆಣ್ಮಕ್ಳು, ಇವ್ರಿಗೂ 1 ಹೆಣ್ಮಕ್ಳು, ಅವ್ರು 3. ಆ ಹೆಣ್ಣು ಹೃದಯ ಬರೋದು ನಮ್ಮ ಮಕ್ಕಳು ನೋಡಿದಾಗ ಯಾವ ಥರ ಒಂದು ಇದು ಬರುತ್ತಾರೆ. ನಮ್ಮ ಮಗಳಿಗೆ ಈ ಥರ ಆದರೆ ಯಾವ ಥರ ಇರ್ಬೋದು, ಆವಾಗ ಆ ನೋವಿಂದ ನಾವು ಇನ್ನೂ ಜಾಸ್ತಿ ಸ್ಪಂದಿಸ್ತೀವಿ. ಅದೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಇವತ್ತು ಅಶೋಕ್ ಕುಮಾರ್ ಸಾಹೇಬರು, ಬೆಟ್ಟೇಗೌಡರು ಸಾಹೇಬರು, ಪ್ರಭಾಕರ್ ಅವರು, ಆಮೇಲೆ ಎಲ್ಲ ಬಂದಿದ್ದಾರೆ, ಶಂಕರಪ್ಪ ಸಾಹೇಬರೆಲ್ಲ. ಇವತ್ತು ಭಾಳ ಖುಷಿ ಆಯಿತು. ನಾನು ಕೇಸ್ ಮಾಡಬೇಕಾದಾಗ ನಾನೊಂದು ಚಾಲೆಂಜಾಗಿ ತಗೊಂಡಿದ್ದು. ಈ ಥರದ ಕೇಸ್ಗಳು ನನಗೆ ಈ ಥರ ತಗೊಳ್ಳೋದೇ ನನಗೆ ಉದ್ಯೋಗ. ಹುಡುಕಿ ಯಾವ್ದು ಪತ್ತೆ ಆಗಲಿಲ್ಲ ಅನ್ನುವಂಥದ್ದು. ಅದನ್ನು ಅದರೊಳಗಡೆ ಪತ್ತೆ ಮಾಡಿಕೊಂಡು ಅದ್ರದ್ದು ಮಜಾ ಇದೆ. ಅದು ಕೋಟಿ ಕೊಟ್ಟರು ಸಿಗಲ್ಲ. ಅದು ಆ ಪತ್ತೆ ಮಾಡುವಾಗ ನುಗ್ತೀವಲ್ಲ ಒಳಗಡೆ, ಅದು ನಮ್ಮ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ. ಅದಕ್ಕೆ ಯಾವುದೂ ಸಮಯ ಇಲ್ಲ ಜಗತ್ತಲ್ಲಿ. ಪತ್ತೆ ಮಾಡೋದು, ಅವ್ರು ಖುಷಿ ಆದಾಗ ಅವ್ರು ಹಿಡ್ಕೊಬರೋದು, ಅವ್ರ ಮನೆಯವರೆಲ್ಲ ಖುಷಿ ಪಡೋದು, ಅದಕ್ಕೊಂದು ಲಾಜಿಕಲ್ ಎಂಡಿಗೆ ತರ್ತೀವಲ್ಲ, ಅದಕ್ಕೆ ನನ್ನ ಲೆಕ್ಕದಲ್ಲಿ ಯಾವುದೂ ಬೆಲೆ ಇಲ್ಲ. ಐ ಲೈಕ್ ಪೊಲೀಸ್. ನನಗೆ ಪೊಲೀಸ್ ಅಂದರೆ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಈಗಲೂ ಕೊಟ್ಟರು ಮತ್ತೆ ಪೊಲೀಸ್ ಮಾಡ್ಬಿಡ್ತೀನಿ. ಆದರೆ ಪೊಲೀಸ್ ಈಗ ಬಂದು ಹೀಗೆ ಹೊಟ್ಟೋಗ್ಬಿಡ್ತು ಅಂತ ಹೊಟ್ಟೆವರಿ ಅಷ್ಟೇ. ಅದೆಷ್ಟು ಬೇಗ ಹೊಟ್ಟೋಗ್ಬಿಡ್ತಾವೆ ಪೊಲೀಸು ಕೈಯಿಂದ. ಪದೇ ನಾನು ಹಂಗನ್ಕೊಂತ ಇರ್ತೀನಿ.
ಇಷ್ಟು ಬೇಗ ಹೊರಟೋಯ್ತಲ್ಲ ಪೊಲೀಸ್ ನನ್ನ ಕೈಯಿಂದ, ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಅಂತ. ಆ ಕಾರಣಕ್ಕೆ ಇದನ್ನು ಅದ್ಭುತವಾಗಿ ನನ್ನ ಪಾತ್ರಕ್ಕೆ ನಮ್ಮ ಏನು ಸುಂದರರಾಜ್ ಅವರು ನಮಗೆ ಒಂಥ 2-3 ಕಡೆ ಒಂಥರ ಶೇಕಾದಂಗೆ ಆಗ್ಬಿಡ್ತು ನಮಗೆಲ್ಲ. ಖಂಡಿತ ಎಲ್ರಿಗೂ ಆಗಿರ್ತದೆ. ಅದ್ಭುತವಾಗಿ ಮಾಡಿದ್ದಾರೆ. ಅದು ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ ಏನು ಆ ಒಂದು ಕ್ಯಾರಿಕೇಚರಲ್ಲಿ ಅವರು ಮಾಡಿದಾರಲ್ಲ ಪಾತ್ರಧಾರಿಗಳು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಇದರಲ್ಲಿ ಒಂದೇ ಒಂದು ಏನು ಅಂತಂದರೆ, ಎಲ್ಲೋ ನಾವುಗಳು ಅಷ್ಟೇ, ತಂದೆ ತಾಯಿಗಳು ಹೆಣ್ಮಕ್ಳ ವಿಚಾರದಲ್ಲಿ ನಾವು ಕೇಳಲ್ಲ, ಅವರು ಹೇಳಲ್ಲ. ಈ ಮಧ್ಯ ಗ್ಯಾಪ್ನೊಳಗಡೆ ಹೀಗೆ ಒಂದು ಅನಾಹುತಗಳು ನಡೆದೋಗ್ಬಿಡ್ತವೆ. ಆ ಕಾರಣಕ್ಕೆ ಇಂಥದ್ದು ಆಗಬಾರ್ದು, ಹೇಳ್ಕೋಬೇಕು, ಮಾತಾಡಬೇಕು, ಅದರಿಂದ ನಾವು ಮುಂದೆ ಹೋಗಬೇಕು ಅನ್ನುವಂಥ ಸಂದೇಶನ ಅವರು ಭಾಳ ಅದ್ಭುತವಾಗಿ ಕೊನೆಯಲ್ಲಿ ಕೊಟ್ಟಿರುವಂಥದ್ದು ನನಗೂ ಖುಷಿಯಾಯಿತು. ಮತ್ತು ಇದನ್ನೆಲ್ಲನೂ ತೆರೆಗೆ ಬರಬೇಕಾದ್ರೆ ಇಲ್ಲಿ ಇಬ್ಬರಿದ್ದಾರೆ, ದಿನೇಶ್ ಲಕ್ಷ್ಮಣ್ ಮತ್ತು ಲಕ್ಷ್ಮಣ್ ಅವರು. ಇವರೇ ಅದಕ್ಕೆ ತಂದೆ ಬುತ್ತಿ ತಾಯಿ ಇಬ್ಬರು. ಇಂಥ ಪಿಕ್ಚರ್ಗಳು ಇನ್ನೂ ಮಾಡ್ತಾ ಇಲ್ಲ. ನನ್ನ ಹತ್ರ ಇನ್ನೂ ಒಂದು ಸ್ವಲ್ಪ ಸ್ಟಾಕ್ ಇದೆ, ಒಳ್ಳೆ ಸ್ಟಾಕ್ ಕೊಡ್ತೀನಿ. ಇವರು ತಯಾರಾಗಿರಲಿ ನೆಕ್ಸ್ಟ್ ಮುಂದಿನ ವಾರಕ್ಕೆ. ಅದ್ಭುತವಾಗಿ, ಇದಕ್ಕಿಂತ ಅದ್ಭುತವಾಗಿ ನಾವು ಇದನ್ನು ಇನ್ನೊಂದು ಸಿನಿಮಾನ ನಾವು ತೆರೆಗೆ ತರೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ. ಆದರೆ ನಿಮ್ದೆಲ್ಲ ಶಕ್ತಿ ಬೇಕು. ಆ ಕಾರಣಕ್ಕೆ ಇವತ್ತೆಲ್ಲ ತಾವೆಲ್ಲ ಬಂದಿದ್ರಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಚಾರ್ಜ್ ಶೀಟ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿದೆ. ಒಳ್ಳೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಒಂದು ಸಿನಿಮಾದಲ್ಲಿ ಕಂಟೆಂಟ್ ಭಾರಿ ಮುಖ್ಯ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಕಂಟೆಂಟ್ ಹೇಳಕ್ಕೆ ಹೊರಟಿದ್ದಾರೆ ಅದು ಭಾರಿ ಸೊಸೈಟಿಗೆ ಹಾಗೂ ಹ್ಯೂಮನ್ ಎಮೋಷನ್ಸ್ ಇರೋವಂಥ ಒಂದು ಸಿನಿಮಾ. ಎಂಟೈರ್ ಸ್ಟಾರ್ ಕ್ಯಾಸ್ಟ್ಗೆ ಸುಂದರರಾಜ್ ಸರ್ ಅವರ 250ನೇ ಚಿತ್ರ, ಕಂಗ್ರ್ಯಾಚುಲೇಷನ್ಸ್. ಈಸ್ ಅ ಲೆಜೆಂಡ್ ಟು ಕನ್ನಡ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ನನಗೆ ನಮ್ಮ ಸಮೀರ್ ಕುಲಕರ್ಣಿ ಅವರ ಮ್ಯೂಸಿಕ್ಕು. ನಮ್ಮ ಗುರುಗಳು. ನಾನು ಫಸ್ಟು ಹಾಡಿದ್ದು ಅರ್ಬನ್ ಲ್ಯಾಡ್ಸಲ್ಲಿ ಅವಕಾಶ ಕೊಟ್ಟಿದ್ದು ಸಮೀರ್ ಅವರು. ಸೊ ಅವರ ಮ್ಯೂಸಿಕ್ ಡೈರೆಕ್ಷನನ್ನು ಬೆಳ್ಳಿ ತೆರೆ ಮೇಲೆ ನೋಡೋದೊಂದು ಸಂಭ್ರಮಾಚರಣೆ. ಆ್ಯಂಡ್ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಚಿತ್ರಗಳು ಇವತ್ತು ಥಿಯೇಟ್ರಿಗೆ ಬಂದು ಜನಗಳು ಜಾಸ್ತಿ ನೋಡೋವಂಥ ಪರಿಸ್ಥಿತಿಲಿದ್ದೀವಿ. ಅದಾಗಲಿ, ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಿ ಚಾರ್ಜ್ ಶೀಟ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಪ್ಲೀಸ್ ಎಲ್ರಿಗೂ ನಮಸ್ಕಾರ. ಫಸ್ಟು ನಾನು ನನ್ನ ಆತ್ಮೀಯ ಸ್ನೇಹಿತರು ಸಮೀರ್ ಕುಲಕರ್ಣಿ, ನಾವು ಆಲ್ಮೋಸ್ಟ್ ಒಂದು ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ. 25 ವರ್ಷದ ಸ್ನೇಹ. ಆವತ್ತು ಹೆಂಗಿದ್ವು 50 ಹಂಗೆ ಇದ್ದೀವಿ. ಬೀಯಿಂಗ್ ಎ ಮ್ಯೂಸಿಕ್ ಕಂಪೋಸರ್, ಐ ಆಮ್ ಆಲ್ಸೋ ಈಸ್ ಫ್ಯಾನ್. ಇವಾಗಿನ ಹಾಡುಗಳಲ್ಲ, ಆವಾಗಿಂದ ತುಂಬ ಹಾಡುಗಳು ನಾನು ನೆನಪು ಕೂಡ ಇಟ್ಕೊಂಡು ಅವಾಗ ಹಾಡ್ತಾ ಇದ್ದೀನಿ. ಈ ಸಿನಿಮಾದು ನಾನು ಕೊನೆಯಲ್ಲಿ ಬಂದೆ, ಬಟ್ ಕೊನೆಯಲ್ಲಿ ಬಂದರೂ ಕೂಡ ಇಟ್ಸ್ ಎ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್. ಎಸ್ ಕೆ ಉಮೇಶ್ ಸರ್ ಅವರ ಕ್ರ್ಯಾಕ್ ಮಾಡಿದಂಥ ಕೇಸುಗಳು. ಸೊ ರಿಯಲ್ ಸ್ಟೋರಿ ಆಗಿರೋದ್ರಿಂದ ತುಂಬ ಅದ್ಭುತವಾಗಿ ರಿಯಲಿಸ್ಟಿಕ್ ಆಗಿ ನಾವೇ ಹೋಗಿ ಅಲ್ಲಿ ಒಂದು ಇದೀವೇನೋ ಅನ್ನೋ ಮಟ್ಟಿಗೆ ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಸಿನಿಮಾ ಟೆಕ್ನಿಕಲ್ ವರ್ಕ್ ಅಂದರೆ DTS ನಡೆದಿದ್ದು ನಮ್ಮ ಸ್ಟುಡಿಯೋದಲ್ಲೇ. ಕಂಪೋಸರ್ ಆದರೂ ಕೂಡ ಸಮೀರ್ ಅವರೇ ನಮ್ಮ ಸಿನಿಮಾಗಳು ಕಂಪೋಸ್ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಸೊ ಓವರ್ ಆಲ್ ಟೆಕ್ನಿಕಲ್ ಆಗಲಿ ಅಥವಾ ಆ ಸಿನಿಮಾದಲ್ಲಿರೋ ಇಂಟೆನ್ಸ್ ಆಗಲಿ ಅಥವಾ ಆ್ಯಕ್ಟ್ರೆಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಅವ್ರು ಏನಾವಾಗ ನಡೀತೋ ಅದನ್ನ ಸ್ವಲ್ಪ ವಿಂಟೇಜ್ ಫೀಲು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಇವರ ಒಂದು ಕಂಪೋಸಿಷನ್ ಬ್ಯಾಕ್ಗ್ರೌಂಡ್ಸ್ ಈಸ್ ಲೈಕ್ ಹೆಂಗೆ ಹೇಳೋದು ಅಂದರೆ ತುಂಬ ಪರ್ಫೆಕ್ಷನಿಸ್ಟ್, ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಇನ್ ಮ್ಯೂಸಿಕ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಅಲ್ಲೆಲ್ಲಿ ಸ್ವಲ್ಪ ನೋಡಿದ್ದೆ ಸಿನಿಮಾದಲ್ಲಿ, ಬಟ್ ಈ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ಕೂತ್ಕೊಂಡಾಗ ಲಾಸ್ಟಲ್ಲಿ ಬಂದಂಥ ವಿಸಿಲ್ಸ್ ಎಲ್ಲ ಅವರಷ್ಟಕ್ಕೆ ಅವರೇ ಆ ಎಮೋಷನ್ ಆಗಿ ಹೇಳಿದಂಥ ಮಾತುಗಳು. ಜೊತೆಗೆ ಒಂದು ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ಜೀವನದಲ್ಲಿ ಏನು ನಡೀತಂತ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಅಟ್ಲೀಸ್ಟ್ ಒಂದು ನೋಟಿಸಲ್ಲಿದ್ದರೆ ಅನಾಹುತಗಳು ತಪ್ಪುತ್ತೆ ಅನ್ನೋದಂತೂ ತುಂಬ ಅಲ್ಟಿಮೇಟ್ ಮೆಸೇಜ್. ಅದು ಇವಾಗಿನ ಕಾಲಕ್ಕೆ ಅದು ಬೇಕು. ಜೆನ್ಸಿಗಳು ಅವ್ರು ಇಷ್ಟಕ್ಕೆ ಬಂದಂಗೆ ಹಾಡ್ತಾ ಇರ್ತಾರೆ. ಆವಾಗಲೇ ಹಂಗಿತ್ತು ಅಂತಂದಾಗ ಇವಾಗ ಇನ್ನೂ ಜಾಸ್ತಿನೇ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಅನಾಹುತಗಳು ಆಗ್ತಾನೆ ಇರುತ್ತೆ ಅಂತ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಾಗಲಿ ಅಂತ ನಾನು ಇಡೀ ಟೀಮ್ಗೆ ವಿಶ್ ಮಾಡ್ತೀನಿ. ವಿಶ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್ ಆ್ಯಂಡ್ ಕಂಗ್ರಾಟ್ಸ್ ಸಮೀರ್. ಸರ್, ಒಂದು ಹೆಮ್ಮೆ ವಿಚಾರ ನಮಗೆ ಕನ್ನಡ ಚಿತ್ರರಂಗದಲ್ಲೇ 250 ಸಿನಿಮಾ ಕಂಪ್ಲೀಟ್ ಆಯಿತು. ನಾವು ನಿಮ್ಮಷ್ಟು ಕೇಳಿದ್ರು ಸೆಕೆಂಡ್ ಒಂದೊಂದು ಕಾಲದಲ್ಲಿ ಇವ್ರದೊಂದು ಒಂದು ಘಟಾನುಭವ ಇದನ್ನೋದು 250 ಕಂಪ್ಲೀಟ್ ಮಾಡಿದ್ದಾರೆ ಸರ್. ಎಷ್ಟು ಖುಷಿ ಆಗ್ತದೆ, ನಮಗೂ ತುಂಬ ಖುಷಿ ಆಗ್ತದೆ. ಇವತ್ತು ನನ್ನ ಈ ಚಿತ್ರರಂಗದ ಪಯಣದಲ್ಲಿ ನನಗೆ ಎಷ್ಟು ವರ್ಷ ಆಯಿತು ಅನ್ನೋದು ನೆನಪು ಬರ್ತಾ ಇಲ್ಲ. ಆದರೆ ಎಷ್ಟು ಚಿತ್ರಗಳನ್ನು ಮಾಡಿದೆ ಅನ್ನೋದು ಅದು ಬರೀ ಸಂಖ್ಯೆ. ಆದರೆ ಈ ಸಂಭ್ರಮವನ್ನು ನಾನು ಆಚರಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗ ಅದನ್ನು ಹಂಚ್ಕೊಂಡು ನನಗೇನು ಗೌರವ ಕೊಟ್ಟಿದೆಯಲ್ಲ ಅದಕ್ಕೆ ನಾನು ತಲೆ ಬಾಗ್ತೀನಿ.
ಮುಖ್ಯವಾಗಿ ನನ್ನ 250ನೇ ಚಿತ್ರ ಅದು ಚಾರ್ಜ್ ಶೀಟ್ ಅಂತ ಬಂದಿರೋದು ಒಂದು ರೀತಿ ರೋಮಾಂಚಕಾರಿಯಾದ ನನ್ನ ಬೆಳವಣಿಗೆ ನನಗೆ. ಯಾಕೆಂದರೆ ಇಲ್ಲಿ ಯಾವತ್ತೂ ಅಷ್ಟೇ ಕುಟುಂಬ ಫಸ್ಟ್, ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತೀವಿ. ಯಾವಾಗಲೂ ಯಾವಾಗ ಕುಟುಂಬ ಮೊದಲು ಬರುತ್ತೆ, ಆದ್ಯತೆ ಬರುತ್ತೆ, ಸಂಸಾರ ಇರುತ್ತೆ, ಅಲ್ಲಿ ಸಂಭ್ರಮ ಇರುತ್ತೆ, ಸಂತೋಷ ಇರುತ್ತೆ. ಅಂಥ ಸಂಭ್ರಮ ಅಂಥ ಸಂತೋಷವನ್ನು ಕಿತ್ತುಕೊಟ್ಟಂಥ ನನ್ನ ಕುಟುಂಬಕ್ಕೆ, ಅಂದರೆ ಚಿತ್ರದಲ್ಲಿ ಅವನು ಹೆಂಡತಿನೂ ಕಳ್ಕೊಂಡಿರ್ತಾನೆ, ಮಗಳು ದೂರ ಆಗಿರ್ತಾಳೆ, ಅವನ ಸಂಕಷ್ಟ ಏನಿರುತ್ತೆ ಅನ್ನೋದು ಮಾತ್ರ ಊಹಿಸ್ಕೊಂಡಾಗ ತುಂಬ ನೋವಾಗುತ್ತೆ. ಆದರೆ ಆ ಹುಡುಕುವಿಕಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಿದೆಯಲ್ಲ, ಅದಕ್ಕೆ ಒಂದು ಮೊದಲನೇ ಹ್ಯಾಟ್ಸ್ ಆಫ್ ಅಂತ ನಾನು ಕರಿತೀನಿ. ಮುಖ್ಯವಾಗಿ ನನ್ನ ಜೊತೆ ಪಾತ್ರ ಮಾಡಿದ ಪ್ರತಿಯೊಬ್ಬ ಕಲಾವಿದನು, ಅದರಲ್ಲಿ ನಮ್ಮ ಹರ್ಷ ಬ್ರಹ್ಮನ್ ಇರ್ಬೋದು ಅಥವಾ ಅನೇಕ ಜನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿನ ವಯಸ್ಸಲ್ಲಿ ಭಾಳ ಕಡಿಮೆಯವರು, ಹೆಚ್ಚು ಕಡಿಮೆ ನನ್ನ ಅರ್ಧ ವಯಸ್ಸಿನವರು ಅವರೆಲ್ಲ ತುಂಬ ಚೆನ್ನಾಗಿ ನನಗೆ ಸಾಥ್ ಕೊಟ್ಟು ಈ ಸಿನಿಮಾನ ಗೆಲ್ಲುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗೆ ಮೊದಲನೆಯದಾಗಿ ಈ ಚಿತ್ರದ ನಿರ್ಮಾಪಕರಾದಂಥ ದಿನೇಶ್ ಹಾಗೂ ಲಕ್ಷ್ಮಣವ್ರಿಗೆ, ಹಾಗೂ ನಿರ್ದೇಶಕರಾದಂಥ ವೆಂಕಟ್ ಭರದ್ವಾಜ್ ಅವ್ರಿಗೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸಮೀರ್ ಕುಲಕರ್ಣಿ ಅವ್ರಿಗೆ, ಹಾಗೂ DOP ಆದಂಥ ಪ್ರಮೋದ್ ಅವ್ರಿಗೆ, ಹಾಗೂ ಸಂಕಲನಕಾರನಾದ ಶಮ್ಯಕ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಇವತ್ತು ನನ್ನ ಜೊತೆ ನನ್ನ ಶ್ರೀಮತಿ ಇದ್ದಾರೆ, ಮತ್ತು ನನಗೆ ಖುಷಿಯಾಗತ್ತೆ. ನನ್ನ ಜೊತೆ ನನ್ನ ಅಭಿ ಬಂದಿದ್ದಾನೆ ಇಲ್ಲಿ. ಇವರೆಲ್ಲ ನನ್ನ ಕುಟುಂಬದವರು. ಯಾಕೆಂದರೆ ನನ್ನ ಹಿಂದೆ ಯಾವತ್ತೂ ಇದ್ದು ಅವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನೆನ್ನೆ ನನ್ನ ಮಗಳು ಬಂದು ಸಿನಿಮಾವನ್ನು ನೋಡ್ಕೊಂಡು ಹೋಗಿದ್ದಾಳೆ. ಇದು ಪ್ರತಿಯೊಂದು ಕುಟುಂಬದ ತಂದೆ ತಾಯಿಗಳು ಮತ್ತು ಮಕ್ಕಳು ನೋಡಬೇಕಾದಂಥ ಚಿತ್ರ. ಅವರು ಬಂದು ನೋಡಿದ್ರೆ ಮಾತ್ರ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಿನಿಮಾ ಇಷ್ಟೊಂದು ಯಶಸ್ಸನ್ನು ತಂದಿದೆ. ದಯಮಾಡಿ ಈ ಒಂದು ಯಶಸ್ಸಿನ ಕಾರಣ ಹೀಗೆ ಮುಂದುವರಲಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದ. ಶೂಟಿಂಗ್ ಹೋಗ್ತಾರೆ, ಯಾವಾಗ ಬರ್ತಾರೆ ನನಗೆ ಗೊತ್ತಿಲ್ಲ, ಮನೇಲಿದ್ರು ಅಂತ ಇದ್ರು. ನೆನ್ನೆ ಸಿನಿಮಾ ನೋಡ್ಕೊಂಡು ಹೋಗಿದ್ದಾರೆ, ಏನಂದ್ರು? ಹೌದು, ಅವರಿಗೆ ತುಂಬ ಸಂತೋಷ ಪಟ್ಟಿದ್ದಾಳೆ ನನ್ನ ಮಗಳು. ಅಮ್ಮ ಚಾರ್ಜ್ ಶೀಟ್ ಸಿನಿಮಾ ನೀನು ನೋಡಿಲ್ಲಮ್ಮ, ನೀನು ನಾಳೆ ಹೋಗಲೇಬೇಕು. ಯಾಕೆಂದರೆ ಅವಳು ಹೊರಗಡೆ ಹೋಗಿದ್ದಾರೆ ಊರಿಗೆ. ನೀನು ನೋಡಲೇಬೇಕು ಸಿನಿಮಾ, ನೋಡಿದ್ರೆ ನೀನು ನನಗೆ ಬಂದು ಮತ್ತೆ ಫೋನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ಲು. ನೋಡಿದೆ ನಾನು. ನನಗೆ ನಿಜಕ್ಕೂ ಹೇಳಬೇಕಂದ್ರೆ, ನನಗೆ ಅಂತಲ್ಲ, ಯಾರಿಗೆ ನೋಡಿದ್ರು ಆ ಮನಸ್ಸು ಕರಳು ಕೀಳಂಗಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದರೆ ಕೆಲವು ಸನ್ನಿವೇಶ ಇದೆ ನೋಡಿ, ಆ ಸನ್ನಿವೇಶ ಕುಟುಂಬದಲ್ಲಿರುವಂಥ ತಾಯಿ, ಹೆಂಡತಿ, ಮಕ್ಕಳು ಅಂತ ಒಂದು ಸಂಸಾರ ಇರುತ್ತಲ್ಲ, ಆ ಸಂಸಾರಕ್ಕೆ ಮನ ಹಂಗೆ ಕರ್ಗೋಗ್ಬಿಡುತ್ತೆ. ಆ ರೀತಿ ಸನ್ನಿವೇಶಗಳಿದೆ. ಯಾಕೆಂದರೆ ಆ ಸನ್ನಿವೇಶ ಮಗಳು ಕಳ್ಕೊಂಡಿರ್ತಾರೆ, ಹೆಂಡತಿನ ಕಳ್ಕೊಂಡಿರ್ತಾನೆ. ಇಷ್ಟೆಲ್ಲ ಕಳ್ಕೊಂಡು ಅವನೊಂದು ಜೀವನ ನಡೆಸಬೇಕಾದ್ರೆ ಮಗಳನ್ನ ಹುಡ್ಕಕ್ಕೆ ಹೋಗ್ತಾರಲ್ಲ, ಆ ಕೆಲವು ಸನ್ನಿವೇಶಗಳಂತೂ ಎಂಥ ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗಾಗಿ ಕೂತಿದ್ರು ಸಹ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ನನಗೆ ಹಾಗಾಯಿತು. ಸಿನಿಮಾ ಅಂತ ನೋಡ್ತಾ ಇದ್ದು ನನ್ನ ಕಣ್ಣಲ್ಲಿ ನೀರು ಬಂತು. ಆ ರೀತಿ ಒಂದು ಸನ್ನಿವೇಶಗಳನ್ನು ಇಟ್ಟಿದ್ದಾರೆ ಡೈರೆಕ್ಟ್ರು. ನಿಜವಾಗ್ಲೂ ಖುಷಿ ಆಯಿತು. ನಾನಷ್ಟೇ ಅಲ್ಲ, ಪ್ರತಿ ಹೆಣ್ಣು ಮಕ್ಕಳು ಬಂದು ನೀವು ಸಿನಿಮಾ ನೋಡಿ, ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ ಇದು. ಒಬ್ಬರು ಇಬ್ಬರು ಅವರೇ ಹೋಗಬೇಕು ಅನ್ನೋದೇ ಅಲ್ಲ, ಕುಟುಂಬ ಪರಿವಾರ ಬಂದು ನೀವು ಸಿನಿಮಾ ನೋಡಿದಾಗ ನಾನು ಏನು ಹೇಳಿದ್ದೀನಿ ಇದಷ್ಟು ನಿಜ. ನಿಮ್ಮ ಮನಸ್ಸು ಆ ರೀತಿ ಆಗುತ್ತೆ. ಒಂದು ರೀತಿಯಲ್ಲಿ ಇಂಥ ಒಳ್ಳೆ ಸಿನಿಮಾ ನಾವು ಮಿಸ್ ಮಾಡ್ಕೊಂಡ ಅನ್ನೋ ರೀತಿಯಲ್ಲಿ ನಿಮಗೆ ಆಗಬಾರ್ದು. ಖಂಡಿತವಾಗ್ಲೂ ಬನ್ನಿ, ಈ ಸಿನಿಮಾ ನೋಡಿ. ಎಂಥ ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಅಂತಂದರೆ, ತುಂಬ ಒಳ್ಳೆ ಮೆಸೇಜ್ ಇದೆ. ತಂದೆ ತಾಯಿ ಮಕ್ಕಳು ಈ ಒಂದು ಬಾಂಧವ್ಯ ಇದೆ ನೋಡಿ, ಆ ಮೆಸೇಜು ಈಗಿನ ಜನ್ರೇಷನ್ಗೆ ಖಂಡಿತ ತಲುಪುತ್ತೆ. ನೀವೆಲ್ಲರೂ ನೋಡಿದಾಗ ನಿಮಗೆ ಅದೊಂದು ಒಳ್ಳೆಯ ರೀತಿಯ ಒಂದು ಮೆಸೇಜ್ ಕೂಡ ನಿಮ್ಮ ಮನಸ್ಸಿಗೆ ಕೊಡುತ್ತೆ. ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಅಂತಲೇ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನಮ್ಮ ಈ ಕರ್ನಾಟಕದ ಜನತೆ ಬಂದು ಚಿತ್ರ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಒಂದು ಒಳ್ಳೆಯ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಬಂದು ನೀವು ಪ್ರೋತ್ಸಾಹ ಕೊಡಿ. ಸುಂದರರಾಜ್ ಅವ್ರದ್ದು 250ನೇ ಚಿತ್ರ ನನಗೆ ತುಂಬ ಹೆಮ್ಮೆ ಆಯಿತು. ಅವರ ಅಭಿನಯ ಅವ್ರದ್ದಷ್ಟೇ ಅಲ್ಲ, ಈ ಚಿತ್ರದಲ್ಲಿ ಎಲ್ಲ ಕಲಾವಿದರು ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸುಂದರರಾಜ್ ಅವರು ಪ್ರಮುಖವಾದ ಪಾತ್ರದಲ್ಲಿ ಎಷ್ಟು ಅಭಿನಯ ಮಾಡಿದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಖುಷಿಯಿಂದ ಹೇಳ್ಕೊತಾ ಇದ್ದೀನಿ. ಅವರ ಅಭಿನಯ ಅಷ್ಟು ಚೆನ್ನಾಗಿದೆ. ಇದೇ ರೀತಿ ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಚಿತ್ರಗಳು ಅವ್ರು ಕೆಲಸ ಮಾಡುವಂಥ ಅವಕಾಶ ಆಗುತ್ತೆ. ನಿಮಗೆಲ್ಲರಿಗೂ ಥ್ಯಾಂಕ್ಸು. ಬಂದಿದ್ದೆ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ಸಿನಿಮಾ ಕೊಟ್ಟಿದ್ರೆ ನೀವು ಇದೇನೇ ಟೀಮ್? ಸುಂದರ್ ನಾನು ಬಹಳ ವರ್ಷಗಳ ಹಿಂದೆ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ.
ನಮ್ಮದೊಂಥರ ಫ್ಯಾಮಿಲಿ ಫ್ರೆಂಡ್ಶಿಪ್ಪು. ಅವ್ರು ನನಗೆ ಫೋನ್ ಮಾಡಿ ನನ್ನ ಆಪ್ತರನ್ನು, ನನಗೆ ಭಾಳ ಹತ್ತಿರವಾದವ್ರನ್ನ ಮಾತ್ರ ಈ ಶೋ ಕರಿತೀನಿ ಅಂದಾಗ ನನಗೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಇದೊಂಥರ ಸುದಿನ, ಯಾಕೆಂದರೆ ವಿಜಯೋತ್ಸವ ಸಾಧಿಸಿದಂಥ ದಿನ. 250 ಸಿನಿಮಾ ಒಬ್ಬ ಕಲಾವಿದ ಕಂಪ್ಲೀಟ್ ಮಾಡೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ಸುಂದರ್ ಅಮೋಘವಾದ ನಟ, ರಂಗಭೂಮಿಯಿಂದ ಬಂದವರು, ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ಆತ್ಮೀಯ ಗೆಳೆಯ, ಅವರು 500 ಚಿತ್ರಗಳನ್ನು ಮಾಡಲಿ ಅಂತ ನಾನು ಹರಿಸ್ತೀನಿ. ಡೈರೆಕ್ಟರ್ ಭಾರದ್ವಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿ ಒಳ್ಳೆ ಚಿತ್ರವನ್ನು ನೀಡಿದ್ದಾರೆ. ಇಡೀ ತಂಡದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಶ್ಲಾಘನೀಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಪ್ರತಿ ಸಿನಿಮಾದಲ್ಲೂ ಅವರದೊಂದು ವಿಶೇಷವಾದ ಪಾತ್ರ ಡಿಪಾರ್ಟ್ಮೆಂಟ್ ಇದ್ದಾಗ ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಈ ಸಿನಿಮಾಕ್ಕೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆ 100 ದಿನಗಳತ್ತ ಸಾಗಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಿದೆ ಸುಂದರ್ ಸರ್ ಅವರು ಪಿಕ್ಚರ್ ನೋಡೋಕ್ಕೆ ಬಂದಿದ್ದಕ್ಕೆ. ಬಟ್ ಏನು ಖುಷಿ ಅಂದರೆ ನಮ್ಮ ಜರ್ನಿ ಆವಾಗಿಂದ ಜೊತೆಲಿ ಬಂದಿದೆ. ಸೊ ನನಗೆ ಒಂದು ಸೌಭಾಗ್ಯ ಅನಿಸುತ್ತೆ ಅಂದರೆ ಅವ್ರ ಜೋಡಿಯಾಗಿಯೂ ಕೂಡ ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ಬೇರೆ ಮಾವ ಆ ಥರ ಎಲ್ಲ ಪಾತ್ರಗಳು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತು ಅವರು ನಿನ್ನೆ ನನಗೆ ಫೋನ್ ಮಾಡಿ ಕರೆದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ 250ನೇ ಚಿತ್ರ, ಆಮೇಲೆ 75ನೇ ವರ್ಷದ ಬರ್ಡೇ, ತುಂಬ ಖುಷಿ ಆಗ್ತದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಕಲಾವಿದರು ಹಿಂಗೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ. ಪೊಲೀಸ್ ಅಂದರೆ ನಾವು ತಪ್ಪು ತಿಳ್ಕೊತೀವಿ, ಬೈತೀವಿ. ಅವ್ರದ್ದು ಒಂದು ಪಾತ್ರನ ಯಾವ ರೀತಿ ತೊಗೊಂಡೋಗಿದ್ದಾರೆ, ಎಲ್ಲ ವಿಷಯದಲ್ಲೂ ಪೊಲೀಸವರು ನ್ಯಾಯ ಕೊಡ್ತಾರೆ ಅನ್ನೋದನ್ನ ನಾನು ಹೇಳಿದೆ. ನೀವು ನನ್ನ ಜೋಡಿಯಾಗುವ ಈ ಸಿನಿಮಾಗೆ ಬಂದಿರೋ ಎಲ್ಲ ನನಗೆ ನಿಜ ಹೇಳ್ತೀನಿ, ಇವತ್ತು ನಾವೆಲ್ಲ ಬೆಳೆದಿರ್ಬೋದು. ಅಂದರೆ ನನ್ನ ಗೆಳೆತನ ಅದು ಸುಧಾ ನರಸಿಂಹರಾಜು ಆಗಿರ್ಬೋದು, ಅಥವಾ ಅಂಜಲಿ ಆಗಿರ್ಬೋದು, ತ್ರಿವೇಣಿ ಆಗಿರ್ಬೋದು, ಗಿರಿಜಾ ಲೋಕೇಶ್ ಆಗಿರ್ಬೋದು, ಮಮತಾ ರಾವ್ ಆಗಿರ್ಬೋದು, ಇವರೆಲ್ಲ ನನಗೆ ಒಂದು ರೀತಿ ಒಂದು ತಾಯಿ ಮಮತೆಯನ್ನು ಕೊಟ್ಟು ನನ್ನ ಬೆಳೆಸಿದ್ದಾರೆ. ತುಂಬ ನಮ್ದು ನಿಜ ಹೇಳ್ಬೇಕಂದ್ರೆ ಒಂದು ಕುಟುಂಬದ ಥರ ಇತ್ತು. ಅದರಿಂದ ವಿಶ್ವಾಸ ಅವತ್ತಿಂದ ಇವತ್ತವರೆಗೂ ಅದೇ ಥರ ಇದೆ. ಒಂದು ಚೂರು ಯಾರಲ್ಲೂ ಒಂದು ಕಲ್ಮಶ ಇಲ್ಲ, ಬೇಜಾರಿಲ್ಲ, ಅಷ್ಟು ಪ್ರೀತಿ ಇದರಲ್ಲೂ. ನಾವೊಂದು ಕುಟುಂಬನೇ ಆಗಿದ್ವಿ. 250ನೇ ಚಿತ್ರ, ಕಂಗ್ರ್ಯಾಚುಲೇಷನ್. ಅದು ಇನ್ನೂ ಬೆಳೀತಾ ಇರಲಿ ಅಂತ ವಿಶ್ ಮಾಡ್ತೀನಿ ನಾನು. ದೇವ್ರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಇದರಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಅಲ್ಲ, ಈ ಮಧ್ಯದಲ್ಲಿ ಬರ್ತೀನಿ. ಅಲ್ಲ, ಈ ಮಧ್ಯ ನಾನು ಫೋಟೋ ಶೇರ್ ಮಾಡಿ. ಇಲ್ಲಿರೋದೆಲ್ಲ ನಿಮ್ಮ ಹತ್ರ ಇದೆ. ಸರ್ ಒಂದು ನಿಮಿಷ. ಕೃಷ್ಣಮೂರ್ತಿ ಅಂತ, ಅಂದರೆ ಪೂರ್ತಿ ಹೆಸರು ಕೃಷ್ಣಮೂರ್ತಿ ಅಂತ, ಅದನ್ನು ಶಾರ್ಟ್ ಮಾಡಿಕೊಂಡು ಕೃಷ್ಣಮೂರ್ತಿ ಅಂತ ಇಟ್ಕೊಂಡಿದ್ದಾರೆ. ಬೇಸಿಕಲಿ ಇವರು ಅಮೆರಿಕನ್ ಸಿಟಿಸನ್ ಆಗಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನಿದು ಇಂಡಿಯನ್ ಹೋಗ್ಬಿಟ್ಟು ಅಮೆರಿಕನ್ ಸಿಟಿಸನ್ ಅಂತ. ಇವರ ಕುಟುಂಬ ನಮ್ಮ ಕುಟುಂಬ 1954 ಅಕ್ಕಪಕ್ಕದಲ್ಲಿತ್ತು. ಇವತ್ತಿನ ಈ ಒಂದು ನನ್ನ ಬೆಳವಣಿಗೆಗೆ ಇವರ ಕುಟುಂಬನೂ ಕಾರಣ. ಇವತ್ತು ಈ ಸಿನಿಮಾ ನೋಡಬೇಕು ಅಂತೇಳಿ ಸುಮತ್ ಅವರ ಶ್ರೀಮತಿ ವಿಶಾಲಕ್ಕೆ ಜೊತೆಗೆ ಬಂದಿದ್ದಾರೆ. ಓಟ್ ನೀವು ಸಿನಿಮಾ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ನನ್ನ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಓಟ್ ನಿಮ್ಮ ಹತ್ರ. ನಾನು ಚಿಕ್ಕವನಾಗಿದ್ದಾಗ ಕೆ ಬಾಲಚಂದರು 3 ಜನನ್ನ ಇದು ಮಾಡಿದರು, ರೆಕಗ್ನೈಸ್ ಮಾಡಿದರು. ಕಮಲ್ ಹಾಸನ್ನು, ರಜನಿಕಾಂತ್, ಆಮೇಲೆ ನಮ್ಮ ಸುಂದರ್ ದೀಸ್ ಆರ್ ದಿ ಅಪ್ಕಮಿಂಗ್ ಸ್ಟಾರ್ಸ್ ಅಂತ ಅವ ಹೇಳಿದ್ದು. 3 ಜನಕ್ಕೂ ಈ ಟೋಲ್ದೆ ಇದಕ್ಕೆ ಚೆನ್ನಾಗಿ ಬಂದುಬಿಡಿ, ನಾನು ಎವ್ರಿಥಿಂಗ್ ಇಸ್ ಇನ್ ಮೈ ಹ್ಯಾಂಡ್ಸ್ ಅಂತ. ಈ ಮಗು ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿಕೊಂಡು ಬೆಂಗಳೂರಲ್ಲೇ ಇದ್ದರು. ಸುಂದರ್ ಅವರಿಬ್ಬರು ಅಲ್ಲಿದ್ದರು. ಸುಂದರ್ಗೆ ಮಗುವಿನ ಸ್ವಭಾವ ಅವಾಗ ಹೆಂಗಿದೆಯೋ ಈಗಲೂ ಹಾಗೆ ಇದೆ. ಅವರು ನನಗೆ ಅಣ್ಣ, ಅವ್ರ ತಾಯಿನ ನನ್ನ ಮಗನ ಥರ ನೋಡ್ತಾಯಿದ್ರು. ನಮ್ಮ ತಾಯಿ ಅವ್ರನ್ನ ನನಗಿಂತ ಜಾಸ್ತಿ ಪ್ರೀತಿ ಮಾಡೋರು. ಅವ್ರ ಅಣ್ಣ ಆದ್ರೂ ಮಗುವಿನ ಸ್ವಭಾವದಿಂದ ನನ್ನ ತಮ್ಮ ಆಗಿದ್ದಾರೆ ಇನ್ನೇ. ಸೊ ಅವರು ಬಂದು ನನಗೆ ಅವ್ರಿಗೇನು ಅಂದರೆ ಈ ಸಿನಿಮಾ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಯಾಕೆ ಬಂತು ಅಂದರೆ, ಸತ್ಯಜಿತ್ ರೇ ಫಿಲ್ಮಲ್ಲೆಲ್ಲ ಮಾಡಿದ್ರು ಅವರು, ಯಾವ ಸೋಮನ ದುಡಿಯಲ್ಲೆಲ್ಲ ಮಾಡಿದರು. ನನ್ನ ಪ್ರಕಾರ ಫ್ಯಾಮಿಲಿಯಿಂದ ಹೇಳ್ತೀನಿ, ಅವಾರ್ಡ್ಗಳು ಅಂತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನೋಡೋಣ ಯಾರು ಹೆಂಗೆ ಇದು ಮಾಡ್ತಾರೆ ಅಂತ. ಬಟ್ ತುಂಬ ಥ್ಯಾಂಕ್ಸ್, ನೀವೆಲ್ಲ ಬಂದು ಕವರ್ ಮಾಡಿದ್ದೀರಾ. ಆಮೇಲೆ ನಾನು ಹೇಳೋದಿರೋದಂದರೆ, ಎಲ್ಲರೂ ಕನ್ನಡಿಗರು ಬಂದು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹ ಕೊಟ್ಟು
ಇಂಥ ಮೂವಿ ಥರ ಎಲ್ಲ ಮೂವೀಸ್ಗೂ ಪ್ರೋತ್ಸಾಹ ಕೊಟ್ಟು ನಮ್ಮ ಸ್ಟಾರ್ಸ್ಗೆ ಪ್ರೊಡ್ಯೂಸರ್ಸ್ಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅದಕ್ಕೆ ನೀವು ಕಾರಣ, ನಿಮಗೂ ಥ್ಯಾಂಕ್ಸು, ಎಲ್ಲರನ್ನೂ ಕರಿಬೇಕು. ಥ್ಯಾಂಕ್ ಯು ಮಿಸಸ್. ಸಿನಿಮಾದಲ್ಲಿ ಚಾರ್ಜ್ ಶೀಟ್ ಅಂತ ಹೇಳಿ ಇದು ಮುದ್ದಾದಲ್ಲ ಖಡಕ್ಕಾದ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹರ್ಷ ಅವರಂತೂ ನನಗೆ ತುಂಬ ಇಷ್ಟ ಆಯಿತು. ನಟನೆ ಅಂದರೆ ಬರೀ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತಲ್ಲ, ನಟನೆ ಮಾಡೋದ್ರಿಂದ ಆ ಕಣ್ಣಲ್ಲಿರೋ ಪವರ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಹೇಳೋದು ಬೇಡ, ಹೇಳಿದ್ರೆ ಸ್ವಲ್ಪ ಜನ ಬಂದ್ಬಿಡ್ತೇನೋ ಗೊತ್ತಿಲ್ಲ ನನಗೆ. ಕರ್ನಾಟಕಕ್ಕೆ ಒಂದು ಒಳ್ಳೆ ಕಲಾವಿದನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಲ್ಲ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೆ, ಆ್ಯಕ್ಟ್ ಮಾಡಿದ್ದೆ. ಅಲ್ಲಿ ನಾನು ಇಷ್ಟು ಪಾತ್ರ ನೋಡಿರಲಿಲ್ಲ. ಪೊಲೀಸ್ ಅಂದ ತಕ್ಷಣ ಎಲ್ಲರೂ ಕಿರ್ಚೋದು, ಏನೋ ಹುಡುಗಿಯರು ಹಿಂಸೆ ಕೊಡೋದಂತಾರೆ. ಈ ಸಿನಿಮಾದಲ್ಲಿ ಕೂಲಾಗಿ ತೊಗೊಂಡಿದ್ದಾರೆ. ಎಲ್ಲರಿಗೂ ನಿಮ್ಮ ತಾಕತ್ತೇನು, ತಪ್ಪು ಮಾಡೋರು ಏನು ಶಿಕ್ಷೆ ಕೊಟ್ಟು ಕೊನೆಯಲ್ಲಿ ತೋರಿಸ್ಬಿಟ್ಟು ಅದನ್ನು ನಿರೂಪಿಸ್ತಿದ್ದಾರೆ. ತುಂಬಾ ಇಷ್ಟ ಆಯಿತು. ದೇವರು ಒಳ್ಳೇದು ಮಾಡಿ ಕನ್ನಡ ಚಿತ್ರದಲ್ಲಿ ಒಳ್ಳೊಳ್ಳೆ ಕನ್ನಡ ಕಲಾವಿದರು ಬರಬೇಕು ಅನ್ನೋದು ತುಂಬ ಆಸೆ. ಇಷ್ಟು ಒಳ್ಳೆ ಅಭಿನಯ ಸರಸ್ವತಿ ಡೈರೆಕ್ಟರ್ ಈ ಸಿನಿಮಾಗೆ ಒಳ್ಳೆ ಇವತ್ತು 100 ದಿನ ಸಂಭ್ರಮಕ್ಕೂ ನಾವೆಲ್ಲ ಇದೇ ಥರ ಬಂದು ಖಂಡಿತ ನಿಮ್ಗೆ ಅಭಿನಯ ಒಂದು ನಿಮಿಷ ನೀವು ಆ್ಯಕ್ಟ್ ಮಾಡಿದ್ರೆ ನೀವೇ ಡೈರೆಕ್ಟ್ ಆಗಿ ನೀವೇ ಬಂದು ಸೀರೆ ನೋಡ್ತಾರೆ. ನಾನು ನಿಜಮ್ಮ ಒಬ್ಬ ಡೈರೆಕ್ಟ್ರಿಗೆ ಇಷ್ಟು ಆ್ಯಕ್ಟಿಂಗ್ ಗೊತ್ತಿದ್ರೆ ಅವರು ಕಲಾವಿದರಿಂದ ಆ್ಯಕ್ಟಿಂಗ್ ತೆಗಿಸ್ತಾರೆ ಅನ್ನೋದಕ್ಕೆ ನೋಡಿ ಗೊತ್ತಾಯ್ತು. ಇಲ್ಲ ಹಾಗಲ್ಲ ಅಂತ ಡೈರೆಕ್ಟರ್ಸ್ಗೆ ಆ್ಯಕ್ಟಿಂಗ್ ಬರೋದಿಲ್ಲ, ಅವ್ರಿಗೆ ಹೇಳ್ಕೊಡೋದು ಮಾತ್ರ. ಬಟ್ ಇವರಲ್ಲಿ ರಾಕ್ಷಸ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ನೀವು ಡೈರೆಕ್ಟರ್ ಅಂತ ಖಂಡಿತ ಸಿನಿಮಾ ನೋಡೋಕೆ ಗೊತ್ತಿರಲಿಲ್ಲ. ಈಗ ಎಲ್ಲಿಂದ ಕರ್ಕೊಂಡ್ರಪ್ಪ ಈ ತೆಲುಗು ನಟನ ಅಂದ್ಕೊಂಡೆ. ನಾನು ತುಂಬ ಚೆನ್ನಾಗಿ ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದು ನೈಜ ಘಟನೆ ಅಂತ ನೀವು ಹೇಳ್ತಾ ಇದ್ದೀರಾ. ಅವರು ಕೂಡ ಆಫೀಸರ್ನ ಹೇಳೋದು ಒಳ್ಳೆಯದಾಗಲಿ. ಮತ್ತು ನನಗೆ ನನ್ನ ಒಂದು ರಿಕ್ವೆಸ್ಟು ಕನ್ನಡ ಕಲಾಭಿಮಾನ, ದಯವಿಟ್ಟು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ನಮ್ಮನ್ನೆಲ್ಲ ಪೋಷಿಸಿ ಬೆಳೆಸಿ. ಚಿತ್ರರಂಗ ಇವತ್ತು ಬೆಳಿಬೇಕು, ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಬೆಳಿಬೇಕು. ಆ ಸ್ಥಿತಿಯಲ್ಲಿ ನಾವು ಖಂಡಿತ ಬೆಳೆಸಿ ಅಂತ ನಾನು ಕೈಗಳಿಯಾಗಿ ಕೇಳ್ಕೊಳ್ತೀನಿ. ಇಂಥ ನಿರ್ದೇಶಕರಿಗೆ ಬೆಂಬಲ ಕೊಡಿ. ನನಗೆ ಇವ್ರನ್ನೆಲ್ಲ ನಾನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನೋಡಿ. ಅವರಾಗೆ ಬಂದು ಇಷ್ಟೊತ್ತು ತನಕ ಪೇಷನ್ಸ್ ಆಗಿ ಬೇರೆ ಯಾರೂ ಬರಲ್ಲ ನೋಡಿ. ಅವರು ಪಾಪ ಎಲ್ಲ ಬಂದು ಇವತ್ತೇ ಇವರೇ ನಮಗೆ ಕಾಪಾಡ್ತಾ ಇರೋದು. ಅಲ್ಲ, ಕಲಾವಿದರು ಅಷ್ಟೇ ಎಷ್ಟೋ ಜನ ಕಲಾವಿದರು ಹಿಂಗಿದ್ದಾರೆ ನೋಡಿ. ನೀವೇ ತುಂಬಾ ಜನಕ್ಕೆ ಒಂದು ಮನೆಗೂ ಈ ಸಿನಿಮಾದಲ್ಲಿ ಈ ಸೀರಿಯಲಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತ ಇವತ್ತು ನೀವಿಷ್ಟು ಒಂದು ಡೇ ಅಂಡ್ ನೈಟ್ ವರ್ಕ್ ಮಾಡ್ತೀರಾ ಅಂದರೆ ನಾಳೆ ಬೆಳಿಗ್ಗೆ ಅವ್ರನ್ನ ಒಂದು ಸಣ್ಣ ಕಲಾವಿದನ ದೊಡ್ಡ ಕಲಾವಿದೆಯಾಗಿ ತಗೊಂಬಂದು ನಿಲ್ಲಿಸ್ಬಿಡ್ತೀರಾ. ನಿಮ್ಮ ಉತ್ಸಾಹ ಇದೆಯಲ್ಲ, ಬರುವಾಗ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಮ್ಮ ಟೈಮಲ್ಲಿ ಇಷ್ಟೊಂದು ಇರಲಿಲ್ಲ ಯಾರು ನಮ್ಮ ವಿಷಯ ಬೆಳೆಸೋಕ್ಕೆ. ಇವತ್ತು ಬೆಳಿಗ್ಗೆ ಬಂದು ಆ್ಯಕ್ಟ್ ಮಾಡೋದು ನಾಳೆ ಬೆಳಗ್ಗೆ ಸ್ಟಾರ್ ಆಗೋಗ್ತಾರೆ. ಅದಕ್ಕೆಲ್ಲ ನೀವೇ ಕಾರಣ. ನಿಮಗೆಲ್ಲ ಒಳ್ಳೆಯದಾಗಿ ದೇವರು ನಿಮ್ಗೆ ಆರೋಗ್ಯ ಆಯಿಸ್ಕೊಂಡು ಕಾಪಾಡಲಿ. ಇದೇ ಥರ ಎಲ್ಲರನ್ನೂ ಬೆಳೆಸ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ.